ವಾಯುಸ್ತುತಿಯ ಪ್ರವಚನ ಮಾಲೆಯಲ್ಲಿ 37ನೇ ಭಾಗ ಇದು. ವಾಯುಸ್ತುತಿಯ 35ನೇ ಶ್ಲೋಕವನ್ನು ಈಗ ನಾವು ಕೇಳೋಣ. ಪೀಠೆ ರತ್ನೋಪಕ್ಲಿಪ್ತೆ ರುಚಿರ ರುಚಿಮಣಿ ಜ್ಯೋತಿಷಾ ಸನ್ನಿಷಣ್ಣಂ ಬ್ರಹ್ಮಾಣಂ ಭಾವಿನಂ ತ್ವಾಂ ಜ್ವಲತಿ ನಿಜಪದೇ ವೈದಿಕಾದ್ಯಾಹಿ ವಿದ್ಯಾಃ ಸೇವಂತೆ ಮೂರ್ತಿಮತ್ಯಃ ಸುಚರಿತಚರಿತಂ ಭಾತಿ ಗಂಧರ್ವಗೀತಂ ಪ್ರತ್ಯೇಕಂ ದೇವಸಂಸತ್ ಸ್ವಪಿ ತವ ಭಗವನ್ ನರ್ತಿತದ್ಯೋ ವಧೂಷು. ಸುಚರಿತ ಚರಿತ, ಸುಚರಿತ ಅತ್ಯಂತ ಶ್ರೇಷ್ಠವಾದ ಚರಿತ್ರೆಯುಳ್ಳವರು ನೀವು. ಭಗವನ್ ಪೂಜ್ಯನಾದಂತಹ ವಾಯುದೇವನೇ, ನಿಜ ಪದೇ ನಿನ್ನ ಸ್ಥಾನವಾದ ಸತ್ಯಲೋಕದಲ್ಲಿ ಅನೇಕ ವೈಭವಗಳು ನಮಗೆ ದೃಗ್ಗೋಚರ ಆಗ್ತವೆ. ಆ ಬ್ರಹ್ಮ ಮುಂದೆ ನೀನೇ ಆಗುವವನಿದ್ದಿ. ಈಗ ನೀನು ಮುಖ್ಯ ಪ್ರಾಣನ ಪಟ್ಟದಲ್ಲಿದ್ದಿ, ಮುಂದೆ ನೀನು ಬ್ರಹ್ಮನಾಗ್ತಿ. ಆವಾಗ ಉಜ್ವಲವಾದ ರತ್ನಖಚಿತವಾದ ಸಿಂಹಾಸನದಲ್ಲಿ ನೀನು ಯುವರಾಜನಂತೆ ಕೂತ್ಕೊಂಡು ಎಲ್ಲ ದೇವತೆಗಳ ಸೇವೆಯನ್ನು ಸ್ವೀಕಾರ ಮಾಡ್ತಿ. ವೇದ ಇತಿಹಾಸಾದಿ ಸಕಲ ಗ್ರಂಥಾಭಿಮಾನಿ ದೇವತೆಗಳು ಕೂಡ ನಿನ್ನ ಸೇವೆ ಮಾಡ್ತಾರೆ. ನಿನ್ನ ಚರಿತ್ರೆಗಳನ್ನ ಗಂಧರ್ವರು ಹಾಡ್ತಾರೆ, ಅಪ್ಸರೆಯರು ಕುಣಿದು ಅಭಿನಯಿಸ್ತಾರೆ. ಸುಚರಿತ ಶ್ರೇಷ್ಠವಾದ ಚರಿತ್ರೆಯುಳ್ಳ ಭಗವನ್ ಪೂಜ್ಯನಾದ ವಾಯುದೇವನೇ, ನಿಜ ಪದೇ ನಿನ್ನ ಸ್ಥಾನವಾದ ಸತ್ಯಲೋಕದಲ್ಲಿ ರುಚಿರ ರುಚಿ, ರುಚಿರ ಅಂದ್ರೆ ಮನೋಹರವಾದ, ರುಚಿ ಅಂದ್ರೆ ಕಾಂತಿಯುಳ್ಳ, ಮಣಿಗಳ ಜ್ಯೋತಿಷ ಪ್ರಕಾಶದಿಂದ ಜ್ವಲತಿ ಶೋಭಿಸುತ್ತಿರುವ, ರತ್ನೋಪಕ್ಲೃಪ್ತೆ ರತ್ನಖಚಿತವಾದ ಪೀಠದಲ್ಲಿ ಸನ್ನಿಷಣ್ಣಂ ಮಂಡಿಸಿರುವ, ಭಾವಿನಂ ಬ್ರಹ್ಮಾಣಂ, ಭಾವಿನಂ ಅಂದ್ರೆ ಮುಂದೆ ಆಗಲಿರುವ, ಬ್ರಹ್ಮಾಣಂ ಒಟ್ಟಾರೆ ಮುಂದೆ ಬ್ರಹ್ಮನಾಗಲಿರುವ, ತ್ವಾಂ ನಿನ್ನನ್ನು. ಮುಂದೆ ಬ್ರಹ್ಮನಾದಾಗಲೂ ನಿನ್ನನ್ನು ಸ್ತುತಿಸ್ತಾರೆ. ಈಗ ಬ್ರಹ್ಮನಾಗುವುದಕ್ಕಿಂತ ಮುಂಚೆ ಈಗ ನೀನು ಆ ಸಿಂಹಾಸನದಲ್ಲಿ ಹೋಗಿ ಕೂತ್ಕೊಂಡಾಗಲೂ ಕೂಡ ನಿನ್ನನ್ನು ಗೌರವಿಸ್ತಾರೆ. ವೈದಿಕಾದ್ಯಾಹ, ವೇದಾಭಿಮಾನಿ ದೇವತೆಗಳು ಮತ್ತೆ ಪೌರುಷೇಯ ಗ್ರಂಥಗಳ ಅಭಿಮಾನಿ ದೇವತೆಗಳು ಅವರೆಲ್ಲರೂ ಮೂರ್ತಿಮತ್ತಾಗಿ ಬಂದು ಸೇವಂತೆ ಸೇವಿಸ್ತಾರೆ. ಅಪಿಮತ್ತು ತವ ನಿನ್ನ ಚರಿತಂ ಚರಿತ್ರೆಯು ನರ್ತಿತ ದ್ಯೋವಧೂಷು, ನರ್ತಿಸುವ ದ್ಯೋವಧೂಷು ದೇವಲೋಕದ ಸ್ತ್ರೀಯರುಳ್ಳದ್ದು. ಅಂಥ ದೇವ ಸಂಸತ್ಸು ದೇವತೆಗಳ ಸಭೆಗಳಲ್ಲಿ ಪ್ರತಿಯೊಂದು ಸಭೆಯಲ್ಲಿಯೂ ಕೂಡ ಗಂಧರ್ವ ಗೀತಂ ಗಂಧರ್ವರಿಂದ ಹಾಡಲ್ಪಟ್ಟು ಭಾತಿ ಶೋಭಿಸುತ್ತದೆ. ಇದು ಪ್ರಸಿದ್ಧವಾಗಿದೆ ಅಂತ ಅದರ ಅಭಿಪ್ರಾಯ. ಈ ಶ್ಲೋಕದ ಪುರಸ್ಕರಣದಿಂದ ಮಹೈಶ್ವರ್ಯ ಲಾಭ ಅಂತಿದೆ. ಸಿಂಹಾಸನದಲ್ಲಿ ಕೂತ್ಕೊಂಡು ಸೇವಕರ ಸೇವೆಯನ್ನು ಸ್ವೀಕರಿಸುವಂತಹ ಭಾಗ್ಯ ಬರ್ತದೆ ಅಂತ ಒಂದು ಅಭಿಪ್ರಾಯ. ವೈದಿಕಾದ್ಯಾಹಿ ವಿದ್ಯಾ ಅಂತ ಬಂದಿರುವುದರಿಂದ ವೈದಿಕ ಗ್ರಂಥಗಳು ಮತ್ತೆ ಪೌರುಷೇಯ ಗ್ರಂಥಗಳು ಅವುಗಳೆಲ್ಲದರ ಅಧ್ಯಯನದಿಂದ ಬಂದ ಸಂಪತ್ತು ಅದು ಕೂಡ ದೊರೆತದೆ ಅಂತ ಈ ಶ್ಲೋಕದ ಪುರಸ್ಕರಣದಿಂದ ಸಿಗುವ ಒಂದು ಲಾಭ.